ಜನಸ್ತೋಮ ಮಾಡ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಹೇಗೆಂದ್ರೆ ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅದೇ ದಾರಿಯಲ್ಲಿ ಹೋದ್ರೆ ಸಿಗುತ್ತೆ ಒಳ್ಳೆ ಪುರಸ್ಕಾರ. ಅಡ್ಡ ದಾರಿ ಹಿಡಿದ್ರೆ ಎಲ್ಲರೂ ಸೇರಿ ಮಾಡ್ತಾರೆ ತಿರಸ್ಕಾರ, ಬಹಿಷ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತವರು ಹಿರಿಯರು ಹೇಳಿದ್ದಾರೆ. ಅದರಲ್ಲೂ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂದ್ರೆ ನಾವು ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತಹ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರೇ ಮೊದಲ ಕಲಾವಿದರು. ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳ ಯೋಗಾಭ್ಯಾಸವನ್ನು ಹೇಳಿಕೊಟ್ಟದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ತಾಳ್ಮೆ, ಶ್ರದ್ಧೆ, ಏಕಾಗ್ರತೆ, ಭಕ್ತಿ, ಭಯ ಇವೆಲ್ಲ ಬಂದು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಅವರು ಮಾಡಿದ ಹಾಗೆ ಯೋಗಾಭ್ಯಾಸ ಮಾಡ್ಕೊಂಡು ಬಂದರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡ್ಕೊಳ್ಳೋಷ್ಟು ನಮಗೆ ತಾಳ್ಮೆ, ಏಕಾಗ್ರತೆ ಸಿಗುತ್ತೆ. ಅವ್ರು ಮಾಡಿದ ಹಾಗೆ ಆಸನವನ್ನು ಪ್ರಸ್ತುತಪಡೋಕೆ ಇಷ್ಟಪಡ್ತೀನಿ. ಯೋಗಾಭ್ಯಾಸ ಮಾಡಿಬಿಟ್ರೆ ಮೈಯಲ್ಲಿರೋ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವೆಲ್ಲ ಕುಳಿತ ಜಾಗದಲ್ಲಿ ಯೋಗಾಭ್ಯಾಸ ಮಾಡ್ಬೋದು. ಹೇಗೆ ಅಂದರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವು ಚಪ್ಪಾಳೆ ಹೊಡಿತಾ ಇದೆ, ಆರೋಗ್ಯ ಕಾಪಾಡಿಕೊಳ್ಳಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆಲ್ಲ ಪುನರುತ್ಸಾಹ, ಚಪ್ಪಾಳೆ ಸುತ್ತ ಬರ್ತಾ ಇದೆ. ಆನಂದ. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ, ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಮ್ಮ, ಇಂಥ ಜನ್ಮ ನಿಮ್ಗೆ ಸಿಕ್ಕಿದ್ದಲ್ಲಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಕಿದ್ದಲ್ಲಪ್ಪ. ಇರುವ 84 ಲಕ್ಷ ಜೀವರಾಶಿ ಒಳಗೆ ದೈತ್ಯನ್ನ ಜನ್ಮ ನಿಮ್ಗೆ ಸಿಕ್ಕಿದ್ದಲ್ಲಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ಸಿಕ್ಕಿದ್ದಲ್ಲಪ್ಪ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ ಅಲ್ವೇ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬಿಡೋದಿಲ್ಲ. ಸಂಸಾರವೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದೀರಪ್ಪ. ಎಂಥ ಮಾನವ ಜನ್ಮ, ಏನ್ ಮಾಡ್ಬಿಟ್ಟಿದ್ದೀರಪ್ಪ, ಇಂಥ ಜನ್ಮ ನಿಮ್ಗೆ ಸಿಕ್ಕಿದ್ದಲ್ಲ. ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುವುದಿಲ್ಲ. ಎರಡರ ನಡುವೆ ಜೀವನದ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವೆಲ್ಲ ಕುಳಿತು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ. 84 ಜೀವರಾಶಿನಿ ಮಾನವ ಜನ್ಮ ಕೊನೆಯದು. ಅದರಲ್ಲೂ ಸೊಳ್ಳೆ ನೊಣ ಇದೆಯಲ್ಲ, ಮನುಷ್ಯರಿಗೋಸ್ಕರ ಇದೆ. ಹೇಗೆ ಅಂದರೆ ಹಗ್ಲೊತ್ತಿನಲ್ಲಿ ನೊಣ ಹೊಡಿಬೇಕು, ರಾತ್ರಿ ಹೊತ್ತು ಸೊಳ್ಳೆ ಹೊಡಿಬೇಕು. ಸೊಳ್ಳೆ ಹೊಡಿತಾ 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 ಚಪ್ಪಾಳೆ ಹೊಡೆದಂಗೆ ಆಗುತ್ತೆ. ಆರೋಗ್ಯ ಕಾಪಾಡಿಕೊಳ್ಬೋದು. ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ಎಲ್ಲವನ್ನು ಪ್ರಸ್ತುತಪಡಿಸಿದ್ದೀನಿ. ಶಂಭೋ ಮಹಾದೇವ ಹರ ಹರ, ಶಂಭೋ ಮಹಾದೇವ ಸದಾ ಶಿವ, ಶಂಭೋ ಮಹಾದೇವ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ. ಈ ಜಗದಲ್ಲಿ ಮೂಜಗವ ರಾಜಿತ ಶುಭವನು ನಾಮಲ್. ಶಂಭೋ ಮಹಾದೇವ
ಸೂದ್ರ ಮುಂಡಿದೆ ಯಾರನ್ನ ಆಗ್ ನೋಡ್ತೀಯ? ಯಾರಿಗೂ ಕರೀತಾ ಇದ್ರಲ್ಲ ಅದಕ್ಕೆ. ಬಾಳೆಯ ದಿಂಡಿಗೆ ಬೆಳೆಯ ಸೇರಿಸಿ, ಹೌದಾ? ಬಾಳೆಯ ದಿಂಡಿಗೆ ಬೆಳೆಯ ಸೇರಿಸಿ ಮಾಡಿದ ಪಲ್ಲೆಗಳಷ್ಟು ಇಷ್ಟಿಷ್ಟು ಭಜನವಿರಬೇಕು, ಒಳ್ಳೆಯ ಭಜನವಿರಬೇಕು. ಭೋಜನವಿರಬೇಕು, ಒಳ್ಳೆಯ ಭೋಜನವಿರಬೇಕು. ನಮಸ್ಕಾರ. ನಮೋ ನಮಃ ನಮೋ ನಮಃ. ತಾವು ಈ ಕಡೆ ಬಂದ್ರೆ ಚಂದ, ನಾನು ಈ ಕಡೆ. ಬಹಳ ಆತರದಲ್ಲಿ ಇದ್ದೀರಲ್ಲ, ಏನು ಸಮಾಚಾರ? ಬಹಳ ವೇಗವಾಗಿ ಬರ್ತಾ ಇದ್ದೀರಿ. ಬಹಳ ವೇಗವಾಗಿ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀರಾ? ಹೌದು. ಸೀತಾಮಾತೆಯವರು ಶ್ರೀ ತುಳಸಿಯನ್ನು ಪೂಜೆಯನ್ನು ಮಾಡಿ ಗೋದಾನ, ಅನ್ನದಾನ, ವಸ್ತ್ರದಾನ, ಭೂದಾನ ಎಲ್ಲ ದಾನಗಳನ್ನು ಕೊಡ್ತಾ ಇದ್ದಾರಂತೆ. ಅದು ಇದೆ, ಅದು ಇದೆ, ಅದು ಇದೆ, ಅದು ಇದೆ, ಅದು ಇದೆ. ಹೌದಾ? ಆಮೇಲೆ ಗುರುಗಳೇ, ತಾವು ಹೇಳಿಕೊಟ್ಟ ಹಾಗೆ ನಾನು ಎಲ್ಲ ಹೌದು ಅಭ್ಯಾಸವನ್ನು ವಿದ್ಯಾಭ್ಯಾಸ, ಹಾ. ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲವನ್ನು ಪ್ರಸ್ತುತಪಡಿಸ್ಬಿಟ್ಟಿದ್ದೀನಿ. ಹೌದಾ? ಹೌದು. ಗುರುಗೆ ತಕ್ಕ ಶಿಕ್ಷೆ ಇರ್ಬೇಕಲ್ಲ. ಹೌದೌದು, ಬಹಳ ಶಿಕ್ಷೆ ಕಣ. ಒಳ್ಳೆಯದು ಒಳ್ಳೆಯದು. ಆಮೇಲೆ ಯಾತ್ರದಲ್ಲಿ ಹೋಗ್ತಾ ಇದ್ದೀರಲ್ಲ, ಅಲ್ಲಿ ನಾನು ಬರ್ಬಹುದೇ? ಆ ವಿಚಾರವಾಗಿನೇ ಬಂದಿರುವೇನೋ. ನಾವು ಒಬ್ಬರೇ ಪುರೋಹಿತರು ಹೋಗಬಾರ್ದೆಂದು ಅಲ್ವೇ? ನಿಮ್ಮನ್ನು ಕರೆದುಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಸರಿ ಸರಿ. ಅಲ್ಲಿ ಹೋಗುವಾಗ ಈ ರೀತಿಯ ಕುಚೇಷ್ಟೆಯನ್ನು ಮಾಡಬಾರದು, ಗಂಭೀರವಾಗಿರ್ತೇನೆ. ಗಂಭೀರವಾಗಿರ್ಬೇಕು. ಆ ರೀತಿ ಎಲ್ಲ ಮಾಡಬಾರದು, ಗಂಭೀರ. ಆಮೇಲೆ ಒಂದೆರಡು ವಿಚಾರ ಅನುಮಾನ ಇತ್ತು, ಕೇಳ್ಬಿಡ್ಲೆ? ಏನದು ನಿನ್ನ ಅನುಮಾನ? ನಾವು ಯಾವ ಕಾರ್ಯಕ್ರಮ ಕರಿಬೇಕಾದ್ರೆ ಹಾ. ಪುರೋಹಿತರಿಗೆ ಬರಮಾಡಿ ಅಂತಾರಲ್ಲ, ಪುರೋಹಿತರು ಯಾಕೆ ಬರಮಾಡಬೇಕು ನನ್ನ ಪ್ರಶ್ನೆ. ಪುರೋಹಿತರು ಬರಮಾಡೋದಲ್ಲ ಕಣದು, ಮತ್ತೆ? ಪುರದ ಹಿತವನ್ನು ಬಯಸುವವರು ಪುರೋಹಿತರು. ಪುರದ ಹಿತವನ್ನು ಬಯಸುವವನು ಪುರೋಹಿತ. ಹಾ. ಆ ಮಾತು ಹೇಳ್ಬಿಡು. ಎರಡನೇ ಪ್ರಶ್ನೆ, ಇನ್ನೂ ಒಂದಿದೆಯೇನೋ, ಏನಪ್ಪ ಅದು? ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಇವರೆಲ್ಲರೂ ಭೋಜನ ಮಾಡಿದಾಗ ನಾವು ಭೋಜನ ಮಾಡಿ, ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಬ್ರಾಹ್ಮಣ ಭೋಜನವಲ್ಲಪ್ಪ ಅದು, ಮತ್ತೆ? ಬ್ರಾಹ್ಮಣ ಬಹು ಜನಪ್ರಿಯ. ಆಹಾ, ಈ ತಲೆಯಲ್ಲಿ ಏನೆಲ್ಲ ಮಡಗಿದ್ದೀರಾ? ಬ್ರಾಹ್ಮಣ ಬಹುಜನ ಪ್ರಿಯ. ಬ್ರಾಹ್ಮಣ ಬಹು ಜನಪ್ರಿಯ. ಮೂರನೇ ಪ್ರಶ್ನೆ, ಇನ್ನೂ ಒಂದಿದೆಯಾ? ಮನೆಗೆ ಹೊರಡ್ಬೇಕಾದ್ರೆ ನಾಮಗಳ ಹಾಕೋ ಗೊಂದಲ. ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, ಮೂರ್ ನಾಮ ಹಾಕ್ಲಾ, ಪಂಗನಾಮ ಹಾಕ್ಲಾ, ಯಾವ ನಾಮ ಹಾಕಿದ್ರೆ ಶ್ರೇಷ್ಠ? ಅಯ್ಯೋ ಅಯ್ಯೋ ಅಯ್ಯೋ, ದಂಡ ಪಿಂಡ ಕಣ ನೀನು. ಯಾವ ನಾಮವೂ ಹಾಕಬಾರದು, ಶ್ರೀರಾಮ ನಾಮವನ್ನು ಜಪಿಸಬೇಕು. ಆಹಾ, ಎಂಥ ಮಾತು ಹೇಳಿದ್ರಿ. ಯಾವ ನಾಮ ಹಾಕಿಕೊಂಡ್ರು ಪರವಾಗಿಲ್ಲ, ಶ್ರೀರಾಮ ನಾಮವನ್ನು ಜಪಿಸಿ ನಾಮವನ್ನು ಹಾಕಿಕೊಳ್ಳಬೇಕು. ಶ್ರೀರಾಮ ನಾಮವನ್ನು ಜಪಿಸಬೇಕು. ಜಪಿಸಿಕೊಂಡು ಹೋಗೋಣವಾ? ಆಗ ಬೇಡ ಬಿಡ್ತೋಡನೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಹೌದೌದು. ಆ ಮಂತ್ರ ಈ ಮಂತ್ರ ಲಕ್ಷ್ಮಿ ಕೆಡಬೇಡ. ಆ ಮಂತ್ರ ಈ ಮಂತ್ರ ಲಕ್ಷ್ಮಿ ಕೆಡಬೇಡ. ಸೋಮಶೇಖರದಿಂದ ಜಲಿ ಕೊಡುವಂತ. ಸೋಮಶೇಖರನಿಂದ ಮಾನಗೆ ಕೊಡುವಂತ ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. शुभमय गाय श्री तुलसी माते शुभमय
ಅಮ್ಮ ಭಾಗ್ಯ ಪ್ರದಾತೆ ಮೊರೆ ಹರಿ ಪ್ರೀತೆ ಭಾಗ್ಯ ಪ್ರದಾತೆ ಮೊರೆ ಹರಿ ಪ್ರೀತೆ ಸರಮುದಿ ಪೂಜಿತೆ ಶ್ರೀ ತುಳಸಿ ದೇವತೆ ಸರಮುದಿ ಪೂಜಿತೆ ಶ್ರೀ ತುಳಸಿ ಮಾತೆ ಶುಭಮಯದಾಯಿ ಶುಭೋದಯ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ 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 ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸುತ್ತಾಯಿ. ಎಂತಹ ಹರ್ಷದ ಸುದಿನವು. ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವಿರಿ. ಮಮ ಪ್ರಾಣ ಕಾಂತೆಗೆ ಎಣಮಾವತ್ತೆ ಎರೋ. ಮಮ ಪ್ರಾಣ ಕಾಂತೆಗೆ ಎಣಮಾವತ್ತೆ
ಶುಭವಾಗಲಿ ತಾಯಿ, ಶುಭವಾಗಲಿ. ಅಮ್ಮ, ಜಾನಕಿ, ಜಾನಕಿ ನನ್ನ ಪಟ್ಟಾಭಿಷೇಕವನ್ನು ತಿಳಿದು ಭೂಸುಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ನನ್ನ ಗೊದಗಿರುವ ಈ ಮಂಗಳವನ್ನು ಈಕೆಗೆ ಏನೆಂದು ತಿಳಿಸಲಿ? ಸೀತಾ, ಜಾನಕಿ. ಸ್ವಾಮಿ, ನಮಸ್ಕರಿಸುವೆನು ಪ್ರಾಣೇಶ್ವರ. ಸ್ವಾಮಿ, ಜಾನಕಿ, ಪ್ರಾಣೇಶ್ವರ, ಭುವನ ವನಿತೆ ನುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರ ಶೀಲ ಕುಂತಳ ವಿಶಾಲ ಪಾಲ ರಾಮನನು ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿದುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಸಂತೋಷ ವಾಗಿದೆ
ಸಖಯೇನೋ ಹರಿಪುತ್ರ ಜಾನಕಿ ಸಂತೋಷವಾಗಿದೆ. ಸ್ವಾಮಿ, ಜಾನಕಿ ಇದೇನಿದು? ಕುಳಿದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರುವುದಲ್ಲ? ಪ್ರಾಣೇಶ್ವರ ಸ್ವಾಮಿ, ಜಾನಕಿ ಲೋಲನೆ ಚಿಂತೆಯ ಮಾಡುವುದೇನಿದೆ? ಇದಾಗಿ ಸ್ವಾಮಿ. ಲೋಲನೆ ಚಿಂತೆಯ ಮಾಡುವುದೇನಿದೆ? ಲೋಲನೆ ಚಿಂತೆಯ ಮಾಡುವುದೇನಿದೆ? ಪ್ರಾಣೇಶ್ವರ, ಈ ದಿನ ನಿಮ್ಮ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳೆದ ಕೆಂದಾವರಿಂದ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲವು ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ಜಾನಕಿ, ಸ್ವಾಮಿ, ನನಗೊದಗಿರುವ ಈ ವ್ಯಸನಕರವಾದ ವಿಷಯವನ್ನು ನಿನ್ನೊಡನೆ ಏನೆಂದು ತಿಳಿಸಲಿ ಸೀತಾ?
ಸ್ವಾಮಿ, ಏನಾಯ್ತು ಪ್ರಾಣೇಶ್ವರ? ನನ್ನೊಡನೆ ಜಾನಕಿ. ತಿಳಿಸಬಾರದೆ? ಸೀತಾ, ಇಂದು ನನ್ನ ಪಟ್ಟಾಭಿಷೇಕ ನಡೆಯುವುದಿಲ್ಲ ಜಾನಕಿ. ಏನು ಹೇಳಿದಿರಿ ಸ್ವಾಮಿ? ನಿಮ್ಮ ಪಟ್ಟಾಭಿಷೇಕವು ನಡೆಯುವುದಿಲ್ಲವೇ? ಕಾರಣ? ಪಿತದ ಜಲದ ತಾನೋ ಸೋತ ಭರತನಿಗೆ ರಾಜ್ಯವನ್ನು ಸ್ವಾಮಿ, ಪಿತದ ಶರತ ತಾನೋ ಸೋತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದೆಂದನುಗೆ ತಿಳಿಸುವೆ. ಅತಿಶಯದಿಂದೆಂದನುಗೆ ತಿಳಿಸುವೆ. ಎನ್ನ ಬೆಂದಲಿನ ಸರಸೆ ಮೃಗಮುಖಿ ಸಖಿಯಳೆ ಜಾನಕಿ. ಸರಸೆ ಮೃಗಮುಖಿ ಸಖಿಯಳೆ ಜಾನಕಿ. ಎನ್ನ ಬೆಂದಲಿನ ಜನಕನೋ ಎನ್ನನೋ ಎನ್ನ ಜನಕನೋ ಎನ್ನನೋ ಹೊಲಕ್ಕೆ ಹೋಗೆಂದನೋ ಎನ್ನಗಾಜ್ಞೆಯನೇ ತನುಗೆ ಜನಕಜ ಎನ್ನಗಾಜ್ಞೆಯನೇ ತನುಗೆ ಜನಕಜ ಎನ್ನ ಬೆಂದಲಿನ ಸರಸಿ ಮೃಗಮುಖಿ ಸಖಿಯಳ ಜಾನಕಿ. ಸರಸಿ ಮೃಗಮುಖಿ ಸಖಿಯಳ ಜಾನಕಿ. ಎನ್ನ ಬೆಂದಲಿನ ಜಾನಕಿ, ಏನೆಂದು ಹೇಳಲಿ ಸೀತಾ? ಇಂದು ನನ್ನ ಪಟ್ಟಾಭಿಷೇಕ ನಡೆಯುವುದಿಲ್ಲ ಜಾನಕಿ. ಏನು ಹೇಳಿದಿರಿ? ನಿಮ್ಮ ಪಟ್ಟಾಭಿಷೇಕವು ನಡೆಯುವುದಿಲ್ಲವೇ? ಕಾರಣ? ಜಾನಕಿ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಚಿಕ್ಕಮ್ಮಳಾದ ಕೈಕಾಮಾತೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 7 ವರಗಳನ್ನು ಕೊಟ್ಟಿದ್ದರಂತೆ. ಹೌದು ಸ್ವಾಮಿ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗಾಗಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಸ್ವಾಮಿ, ಇನ್ನು ಇನ್ನು- ಎರಡನೆಯವರಕ್ಕೆ? ಇನ್ನು 2ನೇ ವರಕ್ಕೆ ನಾನು ನಾರ್ಮುಡಿಯನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಸ್ವಾಮಿ, ಕೇಳಿಕೊಂಡಿದ್ದಾರೆ. ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿರುವೆನು. ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರಿರು, ಅಥವಾ ನಿಮ್ಮ ತಂದೆಯ ಪಟ್ಟಣದಲ್ಲಾದರಿರು. 14 ವರ್ಷ ವನವಾಸವನ್ನು ಮುಗಿಸಿ ಜಾಗೃತಿಯಾಗಿ ಬರುತ್ತೇನೆ ಸೀತಾ. ಎಂತಹ ವಿಷಮ ವಾರ್ತೆಯನ್ನು ಕೇಳುತ್ತಿರುವೆನು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು. ನನ್ನ ಬಯಕೆಗಳೆಲ್ಲವೂ ಬದಲಾಗಿ ಹೋದವು. ಹರಿಪುತ್ರ, ಜಾನಕಿ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕು. ಹೌದು ಸೀತಾ. ಹಾಗಿದ್ದ ಪಕ್ಷದಲ್ಲಿ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಾನು ನಿಮ್ಮೊಡನೆ ಬರುವೆನು ಸ್ವಾಮಿ, ಬರುತ್ತೇನೆ. ಜಾನಕಿ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಸ್ವಾಮಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುವುದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಪ್ರಾಣೇಶ್ವರ, ನನ್ನ ಮಾತನ್ನು ಕೇಳು ಜಾನಕ. ಇಲ್ಲ ಸ್ವಾಮಿ, ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಸ್ವಾಮಿ, ಜಾನಕಿ, ಬದುಕುಳಿಯಲಾರೆ. ಪ್ರಾಣೇಶ್ವರ,
ಒಂದು ವೇಳೆ ನೀವೇನಾದರೂ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಸ್ವಾಮಿ, ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಜಾನಕಿ. ಸ್ವಾಮಿ. ಎಷ್ಟೇ ಹೇಳಿದರೂ ಹಠ ಸಾಧಿಸುತ್ತಿರುವೆಯಾ? ವಿಧಿ ಹೆಚ್ಚು ಇದ್ದಂತಾಗಲಿ. ನಡೆ, ಮಾತಾಪಿತೃ ಆಶೀರ್ವಾದವನ್ನು ಪಡೆದು ಬರೋಣ. ಸ್ವಾಮಿ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ, ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ, ಸರಿಯೇ ದರೆಯೇ. ಜಾನಕಿ, ಸರಿಯೇ ದರೆಯೇ ಕಠಿಣ. ಸ್ವಾಮಿ. ಸರಿಯೇ ದರೆಯೇ ಕಠಿಣ. ನನ್ನ ಅಪರಾಧವನ್ನು ಮನ್ನಿಸಿ ಪ್ರಾಣೇಶ್ವರ, ಮನ್ನಿಸಿ. ರಾಮಚಂದ್ರ ರಘುವೀರ ದಯಾಳು ಅಗಗರ ಪರಮ ಕೃಪಾಳು. ರಾಮಚಂದ್ರ ರಘುವೀರ ದಯಾಳು ಅಗಗರ ಪರಮ ಕೃಪಾಳು, ಸಕಲ ಲೋಕಧರಣಿ. ಸಕಲ ಲೋಕಧರಣಿ ರಾಘವನೆ ರಾಘವನೆ. ಸಕಲ ಲೋಕಧರಣಿ ರಾಘವನೆ ರಾಘವನೆ, ನಿಖಿಲಾಸುರಗರನೆ ಮುರಾರನೆ. ನಿಖಿಲಾಸುರಗರನೆ ಮುರಾರನೆ, ರಾಮಚಂದ್ರ ರಘುವೀರ ದಯಾಳು ಅಗಗರ ಪರಮ ಕೃಪಾಳು, ಅಗಗರ ಪರಮ ಕೃಪಾಳು, ಅಗಗರ ಪರಮ ಕೃಪಾಳು. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೇಳು. ಅಗ್ರಜ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಾಗ ತಾವು ಖಿನ್ನಮನಸ್ಕರಾಗಿ ಮಾತೆಯವರು ಕೂಡ ಪಾದಾಚಾರಿಯಾಗಿ ಬರಬೇಕೆ? ಹೇಳಿದ್ದನ್ನು ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಹಿಂದಿನಂತೆ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ತೀರ್ಮಾನಿಸಿರುವೆನು. ಅಂದರೆ ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಚಿಕ್ಕಮ್ಮಳಾದ ಕೈಕಾಮಾತೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದನಂತೆ. ಏನೆಂಬುದಾಗಿ? ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಅಗ್ರಜ? ಮೊದಲನೇ ವರಕ್ಕೆ ನನಗಾಗಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ
ತನ್ನ ಮಗನಾದ ಭರತನಿಗಾಗಬೇಕೆಂತಲೂ ಅಗ್ರಜ, ಇನ್ನು 2ನೇ ವರಕ್ಕೆ ನಾನು ನಾರ್ಮುಡಿಯನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೂಡದು ಅಣ್ಣ, ಕೂಡದು. ನಿನ್ನತ್ತಿಗೆಯು ನನ್ನನ್ನೇ ಅನುಸರಿಸಿರುಳು ಲಕ್ಷ್ಮಣ. ಕೂಡದು ಅಣ್ಣ, ಕೂಡದು. ಸಾಕೇತಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರುತ್ತಿರೆ, ಸಾಕೇತಪುರಕ್ಕೆ ಪರಿಯುತ್ತರವೇ, ಸಾಕೇತಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರುತ್ತಿರೆ, ಸಾಕೇತಪುರಕ್ಕೆ ಪರಿಯುತ್ತರವೇ. ಅಗ್ರಜ, ಮೀರಿ ಮಾತನಾಡುವಂತ ದುರುಳನ ಚಿರಗಳ ಕಡಿವೆ ಬರದೋಡು. ಮೀರಿ ಮಾತನಾಡುವಂತ ದುರುಳನ ಚಿರಗಳ ಕಡಿವೆ ಬರದೋಡು, ಸಾಕೇತಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರುತ್ತಿರೆ, ಸಾಕೇತಪುರಕ್ಕೆ ಪರಿಯುತ್ತರವೇ. ರಾಮ ಕಾಡ ಸೇರ ಭರತನು ಸುಖಗಳು ರಾಜ್ಯವನಾಡುವನೇ. ರಾಮ ಕಾಡ ಸೇರ ಭರತನು ಸುಖಗಳು ರಾಜ್ಯವನಾಡುವನೇ. ಮುದಿತನ ಒಂದಾಗಿರಲಿ ಪರಿಯಲಿ, ಮುದಿತನ ಒಂದಾಗಿರಲಿ ಪರಿಯಲಿ, ಮಾತನಾಡಿದಂತ ಮಾತನಾಡಿಸಿ, ಸಾಕೇತಪುರಕ್ಕೆ ಪರಿಯುತ್ತರವೇ ವರ ರಘುವರ ನಿರುತ್ತಿರೆ, ಸಾಕೇತಪುರಕ್ಕೆ ಪರಿಯುತ್ತರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳಸರ್ಪಿಣಿ ಆ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂಜಾನೆಚನೆ ಇಲ್ಲದೆ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಸಹೋದರ, ಅಣ್ಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯಕ್ಕೆ ಹೋಗುವುದೇ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಅಣ್ಣ, ಸಹೋದರ, ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ಕಿರಿಯ ಹೆಂಡತಿಗೆ ಮನಸೋತು ಜ್ಯೇಷ್ಠ ಪುತ್ರನನ್ನು ಅಡಗಿಟ್ಟುವ ತಂದೆಯಾದರೂ ಶಿಕ್ಷಾರನಲ್ಲವೇ? ಸಹೋದರ, ಆಜ್ಞಾ ಭಂಗಂ ನರೇಂದ್ರಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಅಣ್ಣ, ನೀನು ತಂದೆಯ ಮಾತುಗಳನ್ನು ತಿರಸ್ಕರಿಸಲೇಬೇಕು. ಸಹೋದರ, ಮಾನವಿಲ್ಲದ ಹೀನ ಕೈಕೆಯ ಅಗ್ರಜ, ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ ಜನತನವನು ಏನ ಬೇದೆ ಅಣ್ಣ ನೀನು ಹೀನ ಮಾತನು. ಅಗ್ರಜ, ಸುಂದರಿ ಆ ಕೈಕೆಯೆಂದು, ಅಗ್ರಜ, ಸುಂದರಿ ಆ ಕೈಕೆಯೆಂದು ತಾನು ತಿಳಿಯುತ್ತೆ. ಅಗ್ರಜ, ತಂದೆ ಪೇದ ನಿಂಜ ವಚನವ, ತಂದೆ ಪೇದ ನಿಂಜ ವಚನವ. ಅಗ್ರಜ, ತಂದೆ ಪೇದ ನಿಂಜ ವಚನವ ಅಂದಬಾರದೆ ಏನ ಪೇದೆ ಅಣ್ಣ ನೀನು ಇನ್ನ ಮಾತನು. ವೃದ್ಧನಿ ಪರಿಗೈದನ ಕಟ, ವೃದ್ಧನಿ ಪರಿಗೈದನ ಕಟ ಬಚ್ಚವಿಲ್ಲದೆ, ಯುದ್ಧದಲ್ಲಿ ಭರತನನ್ನು, ಯುದ್ಧದಲ್ಲಿ ಭರತನನ್ನು ಎದ್ದು ಬರುವೆನು. ಎನ್ನ ಪೇದೆ ಅಣ್ಣ ನೀನು ಇನ ಮಾತನು, ಇನ ಮಾತನು, ಇನ ಮಾತನು. ಅಗ್ರಜ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷಾಸುಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯ ನಾಲಿಗೆಯನ್ನು ಸೇರಿ ಬರುತ್ತೇನೆ. ಸಹೋದರ, ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜಯಿಸಿದ ನಾವುಗಳು ಮಾತಾಪಿತೃಗಳನ್ನು ಆಜ್ಞೆಯನ್ನು ಪಾಲಿಸಬೇಕು. ಅದರಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡುವೆನು.
ನೀನು ಇಲ್ಲಿಯೇ ಇದ್ದು ತಂದೆ ತಾಯಿಯರ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸರಿಯೇ ನಾಡ ತೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಯುವುದು ಸರಿಯೇ ಹೇ ರಾಮಚಂದ್ರ ಸಹೋದರ, ಕರು ಮರೆತು ಬಾಳಿದರು ಕರು ಮರೆತು ಬಾಳಿದರು ತಾಯಿ ತೊರೆವಳೆ ತನ್ನ ಕರುವ ನೀ ಮರೆತು ಬಾಳಿದರು ಮರೆವರೇ ಪುರಜನರು ನಿನ್ನ ಪುರಜನರು ನಿನ್ನ. ಹೇ ರಾಮಚಂದ್ರ ಸಹೋದರ, ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೆ ಈ ಅಯೋಧ್ಯಪುರದ ಕಥನ. ಅಯೋಧ್ಯಪುರದ ಕಥನ. ರಾಮ 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 ರಾಮ. ಇದೇನು ಅಣ್ಣ ಈ ರೀತಿ ಹೇಳುತ್ತಿರುವಿರಿ? ನಾನು ಬಾಲ್ಯದಿಂದಲೂ ತಮ್ಮ ಸಹಜಾತನಾಗಿ ವರ್ತಿಸಿ ಈಗ ನಿಮ್ಮನ್ನು ತೊರೆದು ಹೋಗುವುದೇ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಜನನಿ ಜನಕರಂತೆ ಪ್ರಕಾಶಿಸುತ್ತಿರುವ ನಿಮಗೆ ಅರಣ್ಯದಲ್ಲಿ ಕಾಲ ಕಾಲಕ್ಕೆ ಹಣ್ಣು ಆಹಾರಾದಿಗಳನ್ನು ತಂದುಕೊಟ್ಟು ತಮ್ಮ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ ಅಣ್ಣ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದು ಬೇಡಿಕೊಳ್ಳುತ್ತೇನೆ ಅಣ್ಣ. ಸಹೋದರ, ನೀನು ಸಹ ನಮ್ಮ ಜೊತೆ ಅರಣ್ಯಕ್ಕೆ ಬಂದರೆ ಮಾತಾಪಿತೃಗಳ ಸೇವೆ ಮಾಡುವವರಾರು? ವೃದ್ಧ ತಂದೆಯನ್ನು ಸಂತೈಸುವರಾರು? ಸಹೋದರ, ನನ್ನ ಮಾತನ್ನು ಕೇಳು ಸಹೋದರ. ಅಗ್ರಜ, ಮಾತಾ ಪಿತೃಗಳ ಸೇವೆ ಮಾಡಲು ಮಂತ್ರಿ ಸುಮಂತ್ರರಿಲ್ಲವೇ? ಮಾತೆಯವರಾದ ಕೌಸಲ್ಯ ಸುಮಿತ್ರರಿಲ್ಲವೇ? ಭರತ ಶತ್ರುಘ್ನರಿಲ್ಲವೇ? ಮೇಲಾಗಿ ಎಲ್ಲದಕ್ಕೂ ಮಿಗಿಲೆನಿಸಿರುವ ಆ ಕೈಕೆ ಮಾತ ಇರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ನನ್ನನ್ನು ನಿಮ್ಮ ಸಂಗಡ ಕಳೆದುಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುತ್ತೇನೆ ಅಣ್ಣ. ವಿಧಿಯ ಇಚ್ಛೆ ಇದ್ದಂತಾಗಲಿ. ಎಷ್ಟೇ ಹೇಳಿದರೂ ಆಟ ಸಾಧಿಸುತ್ತಿರುವೆಯಾ? ನಡೆ, ಮಾತಾ ಪಿತೃ ಆಶೀರ್ವಾದವನ್ನು ಪಡೆದು ಬರೋಣ. ಮಹದಾಜ್ಞೆ ಅಣ್ಣ. ಅಯೋಧ್ಯೆಯ ಸಿರಿ ಸಂಪತ್ತುಗಳು ಹೋಗಲಿ. ಮೇಲ ಸಮುದ್ರ ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞಾಪಿಸುವಂತಿದೆ ಅದನ್ನು ಕೇಳಿಕೊಂಡು ಹೋಗು, ಕೇಳಿಕೊಂಡು ಹೋಗು. ಏನು ಹೇಳಿದ್ರಿ? ರಾಮನ ಹಿಂದೆ ಸಕಲವೂ ಹೋಗಬೇಕೆ? ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು
ನನ್ನ ಮಗ ಭರತ ರಾಜನಾಗಬೇಕೆ? ಓಡದು ರಾಮನ ಹಿಂದೆ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮಡಿಯ ನುಟ್ಟೆ ವನವಾಸಕ್ಕೆ ಹೋಗಬೇಕು. ಹಾ ರಾಮಚಂದ್ರ, ನನ್ನ ಪ್ರೇಮ ಪುತ್ಥಳಿಗೆ ನಾರು ಮಡಿಯೇ? ನೋಡಲಾರೆ ಮಕ್ಕಳೇ, ನೋಡಲಾರೆ. ಅಮ್ಮ, ಜನಕನು ಹಾಡಿದ ಮಾತಿಗೆ ತುಪ್ಪುವವನಲ್ಲ, ನಾನೂ ಸಹ ತುಪ್ಪುವವನಲ್ಲ. ಅರಣ್ಯಕ್ಕೆ ಹೋಗುವ ನಮಗೆ ಏತಕಮ್ಮ ರಥಾಶ್ವಗಳು. ಜನಕ, ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕು. ಕೊಡು ತಾಯಿ ನಾರ್ಮುಡಿಯನ್ನು. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನ ಸಂಗಡವೇ ಹೊರಟಿರುವೆ ಇಲ್ಲವೇ? ಅಂದ ಮೇಲೆ ನಿನಗೇಕೆ ಬೇಕು ಈ ಆಭರಣ? ತೆಗೆದುಕೋ ನಾರಮಡಿಯನ್ನು. ಜನಕ, ರಾಮಚಂದ್ರ, ನಾವಿನ್ನು ನಾರ್ಮುಡಿ ಇಟ್ಟು ಬರ್ತೇವೆ. ಹೇಗೆ ದೇವಿ, ರಾಮನಲ್ಲಿ ಇಷ್ಟೊಂದು ಕೋಪ? ಕಳುಗಲಾರೆನೋ ರಾಮಚಂದ್ರನ, ಕಳುಗಲಾರೆನೋ ರಮ, ರಾಘವ. ಹಡೆದ ಮಗನೋ ನಾಡು ಕಾಡಿಗೆ, ಹಡೆದ ಮಗನೋ ನಾಡು ಕಾಡಿಗೆ, ಕಳುಗಿ ನಾನು ತರೆಯಲಿಂತೋ, ಕಳುಹಿ ನಾನು ತರೆಯಲಿಂತೋ, ತೊರೆದು ಬಾಳನೆ ಕಳುಗಲಾರೆನೋ ರಾಮಚಂದ್ರನ, ಕಳುಗಲಾರೆನೋ. ರಾಮ, ರಾಘವ, ರಾಮಚಂದ್ರ, ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಹಡೆದ ಮಗನೋ ನಾಡು ಕಾಡಿಗೆ, ಹಡೆದ ಮಗನೋ ನಾಡು ಕಾಡಿಗೆ, ಕಳುಗಿ ನಾನು ತರೆಯಲಿಂತೋ, ಕಳುಹಿ ನಾನು ತರೆಯಲಿಂತೋ, ತೊರೆದು ಬಾಳನೆ ಕಳುಗಲ ರಾಮಚಂದ್ರನ, ಕೈಗಾ ಕೈಗಾ
ಕೈಕಾ ದೇವಿ, ಏಕೆ ದೇವಿ ಇಷ್ಟೊಂದು ಬೇಡಿಕೊಂಡರೂ ನಿನ್ನ ಮನಸ್ಸಿನಲ್ಲಿ ಕರುಣೆ ಬಾರಲಿಲ್ಲವೇ? ಇಲ್ಲ. ಯಾವ ಸ್ವಾರ್ಥಕ್ಕಾಗಿ ಹಡ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಹಡದ ತಾಯಿಗಿಂತಲೂ ಅವನನ್ನು ಎಡೆಬಿಡದೆ ಸಾಕಿ ಸಲುಹಿದ ನೀನು ಎಂದು ನಿಷ್ಕರುಣೆಯಿಂದ ಅವನನ್ನು ಹಡವಿಗಟ್ಟುತ್ತಿರುವೆ. ಆ ಕೈಕಾ ಬೇಡ ದೇವಿ, ಬೇಡ. ನಿನ್ನ ಮಗನಾದ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡುವೆನು. ಆದರೆ ಆದರೆ ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಏಕೆಂದರೆ ಕೈಕಾ, ಏಕೆಂದರೆ ಯಾವ ಶುಭ ದಿನದೊಂದು ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿತ್ತೋ ಅದೇ ಶುಭ ದಿನದೊಂದು ಸಿಂಹಗಳು ವಾಸ ಮಾಡುವ ಕಾಡಿಗೆ ಹೋಗುವಂತಾಯಿತೆ. ಅಯ್ಯೋ, ಶಂಖ ಚಕ್ರ ಪದ್ಮ ರೇಖೆಗಳುಳ್ಳ ಗದಾದಂಡವನ್ನು ಹಿಡಿದು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ಕಾಡಿನಲ್ಲಿ ಕಂದ ಮೂಲಗಳನ್ನು ಹರಸಿ ತಿನ್ನುವಂತಾಯಿತೆ. ಕೈಕಾ ಬೇಡ, ಬೇಡ ಕೈಕಾ. ಈ ದೃಶ್ಯವನ್ನು ನೋಡಿ ನಾಡೇಕೆ, ಲೋಕವೇಕೆ, ಜಗವೇ ನಗುವುದು. ನಿನ್ನ ನೋಡಿ ನಗುವುದು ಈ ಜಗವು. ಬಿಡಿ. ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಾಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದೋ. ಕಾಡಿಗೆ ಕಳುಹಿ ಜೀವಿಸಲೆಂದೋ. ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ನೋಡಿ ನಿಮ್ಮ ಗೋಳಾಟವನ್ನು. ತಂದೆ ಮಹಾರಾಜ, ತಾಯಿ ಮಹಾರಾಣೆ. ಕೈಕಾ ದೇವಿ, ತಂದೆ ಮಹಾರಾಜ, ತಾಯಿ ಮಹಾರಾಣೆ. ಆದರೇನು ಪರದೇಶಿ ನೀನೋ. ತಂದೆ ಮಹಾರಾಜ, ತಾಯಿ ಮಹಾರಾಣೆ. ಆದರೇನು ಪರದೇಶಿ ನೀನು. ವಂಚಿನ ಮಿಡಿದವು ಯವ್ವಾಂಗನ ಹೋದಂತೆ. ವಂಚಿನ ಮಿಡಿದವು ಯವ್ವಾಂಗನ ಹೋದಂತೆ. ಕೈಗೆಯ ಪ್ರೀತಿ ನಿನಗೆ ವಿಷವನ್ನು ನುಸಿದಂತೆ. ಕೈಗೆಯ ಪ್ರೀತಿ ನಿನಗೆ. ರಾಮ, ರಾಮ, ರಾಘವ, ವಿಷವನ್ನು ಉಳಿಸಿದಂತೆ. ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು.
ಇಲ್ಲ ಕೈಕಾ, ಇಲ್ಲ, ನಿನ್ನನ್ನಲ್ಲ, ನಿನ್ನನ್ನಲ್ಲ. ಮತ್ತೆ ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ಮುದುಗೂಬೆಯಾದ ನೀನು ಹೆಂಡತಿಯ ಮಾತಿಗೆ ಕೇಳಿ ಲೋಕಾಭಿರಾಮ ಪಟ್ಟಾಭಿರಾಮ ಶ್ರೀರಾಮಚಂದ್ರನನ್ನು, ನನ್ನ ಪ್ರೀತಿಯ ಕಂದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳಿಸುತ್ತಿರುವ ನನ್ನನ್ನು ನೋಡಿ ನಗುವುದು ಈ ಜಗವು, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಈಗಲೂ ಕಾಲವು ಮಿಂಚಿಲ್ಲ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ರಾಮನು ವನವಾಸಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವವು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಕಾರಣನಾಗುವೆ. ಬೇಡ ಕೈಕಾ, ಬೇಡ. ರಾಮನ ವನವಾಸವನ್ನು ತಪ್ಪಿಸು ಕೈಕಾ. ಏಕೆಂದರೆ ಕೈಕಾ, ಯಾವ ಶುಭ ದಿನದಂದು ನನ್ನ ಮಗನಾದ ರಾಮನು ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿತ್ತು. ಅದೇ ಶುಭ ದಿನದಂದು ಕಾಡಿಗೆ ಹೋಗುವಂತಾಯಿತು. ಕೈಕಾ, ಪಟ್ಟ ಪೀತಾಂಬರಗಳನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾರು ಮುಡಿಯನ್ನುಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನೋಡಲಾರೆ ಕೈಕಾ, ನೋಡಲಾರೆ. ಬೇಡ ಕೈಕಾ, ಬೇಡ. ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಪ್ರಾಣೇಶ್ವರ, ಈ ನಿಮ್ಮ ಸ್ಥಿತಿಯನ್ನು ನೋಡಿ ನಗಬೇಕು, ಅಳಬೇಕು, ನನಗೊಂದು ಅರ್ಥವಾಗುತ್ತಿಲ್ಲ. ಅಲ್ಲ ಸ್ವಾಮಿ, ಆ ದಿನ ದೇವಾಸುರರ ಯುದ್ಧಕ್ಕೆ ನನ್ನನ್ನೇ ಸಾರಥಿಯನ್ನಾಗಿ ಮಾಡಿ ಏಕೆ ಕರೆದುಕೊಂಡು ಹೋದಿರಿ? ಅದೇ ನಾನು ಮಾಡಿದ ಮೊದಲನೇ ತಪ್ಪು. ಅಂದು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವಾಗಿ ಕೊಟ್ಟ 2 ವರಗಳನ್ನು ನೆರವೇರಿಸಿಕೊಡಲಾರದ ಮಹಾರಾಜರು ತಾವು ಎಂದು ನನಗೆ ಭಾವಿಸಿರಲಿಲ್ಲ ಸ್ವಾಮಿ. ಹೀಗಲಾದ್ರೆ ಏನಾಯ್ತು? ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಏಕೆಂದರೆ ಚಂದ್ರನಲ್ಲೂ ಸಹ ಕಪ್ಪು ಎನ್ನುವ ಚಿಹ್ನೆ ಇದೆಯಂತೆ. ಅದರಂತೆ ನಿಮ್ಮ ಸೂರ್ಯವಂಶ ಅರಸರಲ್ಲಿ ಕಳಂಕವಿದೆ ಎಂದು ರಾಘವ, ಎಲ್ಲಿರ್ಬೇಕಂದ ಬಾಬು. ರಾಘವ, ಕೈಕಾ, ಪ್ರಾಣೇಶ್ವರ, ಈಗಲೂ ಸೋತು ನಡೆಯುತ್ತಿದ್ದೇನೆ. ಬೇಡ ಕೈಕಾ, ಬೇಡ. ಅಯ್ಯೋ, ಸಾಕು ಮಾಡಿ ಸ್ವಾಮಿ. ರಾಮ, ಲಕ್ಷ್ಮಣ, ಸೀತಾ 3 ರತ್ನಗಳು ಈ ನಾಡನ್ನು ಬಿಟ್ಟು ಹೋದರೆ ಬದುಕುಡೆಯಲಾರೆ. ಜನರ ನಿಂದನೆಗಳನ್ನು ಈ ನೇತ್ರಗಳಿಂದ ನೋಡಲಾರೆ, ಈ ಕಿವಿಗಳಿಂದ ಕೇಳಲಾರೆ ಕೈಕಾ, ಕೇಳಲಾರೆ. ಯಾರಲ್ಲಿ? ರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ರಾಘವ, ರಾಮಚಂದ್ರ ಎಲ್ಲಿರ್ಬೇಕಂತ ಬಾರಪ್ಪ, ಕಡೆಯದಾಗಿ ನನ್ನನ್ನು ಒಪ್ಪಿಕೋಕಂದ. ರಾಮಚಂದ್ರ, ಕಲುಗಲೇ ಸುಂದರ ನಾನು ಕಲುಗಲೇ ಎಂತು ಕಲುಗಲೇ
ನಾನೆಂದು ಕಳುಗಲೆ. ಹೋ ರಾಮಚಂದ್ರ, ಲಕ್ಷ್ಮಣ, ಅಂತ ಕಾಡಿಗೆ ಅಂತ ಕಾಡಿಗೆ ಎಂದು ಕಳುಗಲೆ ಸುಧರ, ಎಂದು ಕಳುಗಲೆ ಸುಧರ. ಲಕ್ಷ್ಮಣ ಈ ಭೂಮಿ ಜಾತೆಯ ಪ್ರೇಮ ಒಲಿದು ನಾ ರಾಮ ಪ್ರೇಮ ಒಲಿದು ನಾ ಅಮ್ಮಮ್ಮ ತೋರೆಯಲೆ ಸುಧರ, ಎಂದು ಕಳುಗಲೆ ಸುಧರ. ನಾನೆಂದು ಕಳುಗಲೆ ಎಂದು ಕಳುಗಲೆ ರಾಮ. ರಾಮ ರಾಮಚಂದ್ರ, ಪಿತಾ ದಯಸಾಗರ ತಂದೆಯ ಹೋಗಿ ಬರುವೆವು ಕರುಣಾವಿರಲೇ. ಜನಕ ಜನಕ ಲಕ್ಷ್ಮಣ, ತಂದೆಗೆ ನಿಮ್ಮಯ ಸುಂದರ ಚರಣವ. ಲಕ್ಷ್ಮಣ, ತಂದೆಗೆ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಂಬೆವೋ ಕರುಣಾಯಿರಲಿ. ಲಕ್ಷ್ಮಣ, ರಾಮಚಂದ್ರ, ಎಂದಿಗೆ ಕಾ